ಶಿವಾಯ ನಮ್ಮ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿದ್ಧತಾಯಮ್ಮ. ತುಂಬ ಭಕ್ತರು ಬಂದು ಇನ್ಸ್ಟಾಗ್ರಾಮ್ ನೋಡಿ, ಫೇಸ್ಬುಕ್ ನೋಡಿ, ಯೂಟ್ಯೂಬ್ ನೋಡಿ ಭಕ್ತಾದಿಗಳು ಮೆಸೇಜ್ ಮಾಡ್ತಾ ಇದ್ದೀರಾ. ತುಂಬ ಸಂತೋಷ. ಅಮ್ಮ, ನನಗೆ ಏನಾದರೂ ಒಂದು ಕೆಲಸ ಆಗಲೇಬೇಕು, ತುಂಬ ತಡೆ ಆಗ್ತಾ ಇದೆ. ನಾನು ಎಷ್ಟೇ ಕೆಲಸ ಮಾಡೋಕ್ಕೆ ಹೋದ್ರೂ ಆ ಕೆಲಸ ಆಗಬೇಕು, ಆ ಕೆಲಸನೂ ನನಗೆ ತಡೆ ಆಗ್ತಾ ಇದೆ. ಒಬ್ಬರು ಬಂದು ಈ ಥರ ಹಣ ಸಮಸ್ಯೆ ಇರುತ್ತೆ, ಒಬ್ಬೊಬ್ಬರಿಗೆ ಸಮಸ್ಯೆಗಳು ಹೆಚ್ಚಾಗಿರುತ್ತೆ. ಒಬ್ಬರಿಗೆ ಕೆಲಸ ಸಿಗಬೇಕು, ಆ ಕೆಲಸ ನನಗೆ ಸಿಗಬೇಕು, ಆದರೆ ಸಿಗ್ತಾ ಇಲ್ಲ. ಇನ್ನೊಬ್ಬರು ಬಂದು ನನಗೆ ದುಡ್ಡು ಬೇಕು, ನಾನು ಕೇಳಿದ ಜಾಗದಲ್ಲಿ ಕೊಟ್ಟಿಲ್ಲ, ಇಲ್ಲ ನಾನು ದುಡ್ಡು ಈಸ್ಕೊಂಡೆ, ಈ ಡೇಟಲ್ಲಿ ಕೊಡ್ತೀನಿ ಅಂದೆ, ಕೊಡೋಕ್ಕಾಗ್ತಾ ಇಲ್ಲ. ಇನ್ನೊಂದು ಬಂದು ನನ್ನ ಕೆಲಸ ಬಗ್ಗೆ ಯಾವುದೇ ಸಮಸ್ಯೆ ಇಲ್ಲ, 16 ವಾರ ಪೂಜೆ, ದೀಪ ಪೂಜೆ ಇದು ಮಾಡಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಅದು ಹೆಂಗೆ ಮಾಡೋದು ಅಂದರೆ, ಶುಕ್ರವಾರ ದಿವಸ ಮಾಡಬೇಕು. ಶುಕ್ರವಾರ ದಿವಸ 16 ದೀಪ, ಅದು ನೀವು ಹೊಸದಾಗಿ ಇಸ್ಕೋಬೇಕು. 16 ವಾರ ಪೂಜೆ ಮಾಡಬೇಕು. 16 ದೀಪ, ಬತ್ತಿ, ಎಳ್ಳೆಣ್ಣೆ ಹಾಕಿ ಉಪಯೋಗ ಮಾಡಬೇಕು. ಶುಕ್ರವಾರ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿದ ಮೇಲೆ ಕೆಳಗಡೆ ಕೂತ್ಕೊಂಡು ಒಂದು ಚಿಕ್ಕ ತಟ್ಟೆಯಲ್ಲಿ ಮಣ್ಣಿನ ದೀಪ ಫಸ್ಟು ಒಂದು ಇಡಬೇಕು. ಆ ಒಂದು ದೀಪ ಅರಿಶಿನ ಕುಂಕುಮ ಇಟ್ಟು, ಬತ್ತಿ ಇಟ್ಟು, ದೀಪ ಹಚ್ಚಿ, ಒಂದು ಅಗರಬತ್ತಿ ತೋರಿಸಿ, ಮಂಗಳಾರತಿ ತೋರಿಸಿ, ವರ್ಗ ತರ್ಗ ಪೆರುಗ ಅಂತ ಹೇಳಿ, ಓಂ ಮಹಾಲಕ್ಷ್ಮಿ ನಮೋ ನಮಸ್ತುತೆ ಅಂತ ಹೇಳಿ ಪ್ರಾರ್ಥನೆ ಮಾಡಿ, ಅದಾದ ಮೇಲೆ ಹೂವು ಸ್ವಲ್ಪ ದೀಪದ ಮುಂದೆ ಹಾಕಿ. ಫಸ್ಟು ಶುಕ್ರವಾರ ಒಂದು ದೀಪ, ಎರಡನೇ ಶುಕ್ರವಾರ 2 ದೀಪ, ಮೂರನೇ ಶುಕ್ರವಾರ 3 ದೀಪ, ಆ ಥರ ಒಂದೊಂದಾಗಿ ನಿಮ್ಮ ಪ್ರಾರ್ಥನೆ, ಒಂದೇ ಕೋರಿಕೆ ಒಂದೊಂದಾಗಿ ಇಟ್ಕೊಂಡು ಬರಬೇಕು. 16ನೇ ವಾರ ಪೂಜೆ ಎಲ್ಲ ಆದ ಮೇಲೆ 16ನೇ ವಾರ ಒಂದು 10 ಜನಕ್ಕೆ ಅನ್ನದಾನ ಮಾಡಿ, ಪ್ರಸಾದ ಎಲ್ಲರೂ ಕರೆಸಿ ಕೊಡಿ. 16 ವಾರಕ್ಕೆ ಒಳಗಡೆ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಪೀರಿಯಡ್ ಆಗ್ತೀವಿ, ಏನು ಮಾಡಬೇಕು ಅಂತ ತುಂಬ ಭಕ್ತರು ಕೇಳಿದ್ದೀರಾ. ಆ ವಾರ ಬಿಟ್ಟು ನೆಕ್ಸ್ಟ್ ವೀಕ್ ಬಂದು ನೀವು ಯಾವುದರಲ್ಲಿ ಸ್ಟಾಪ್ ಮಾಡಿದ್ದೀರಾ, 3 ದೀಪ ಹಚ್ಚಿ ಸ್ಟಾಪ್ ಮಾಡಿದ್ದೀರಾ, 4ನೇ ಇದು ಪೂಜೆ ಮಾಡೋಕ್ಕಾಗಿಲ್ಲ, ಪೀರಿಯಡ್ ಟೈಮ್ ಅಂದರೆ 5ನೇ ವಾರದ ಪೂಜೆ ಬಂದು 4ನೇ ವಾರದ ಪೂಜೆ ಮಾಡಿ, ಕಂಟಿನ್ಯೂ ಮಾಡಿ. 16 ವಾರ ಪೂಜೆ ಅಂತೂ ತುಂಬ ನಿಮಗೆ ಸಕ್ಸಸ್ ಕೊಡುತ್ತೆ. ಇದು ಬಂದು ಮಹಾ ವಿಶೇಷವಾಗಿ ತಾಳೆಗಿರಿನಲ್ಲಿ ಋಷಿಗಳು ಮಹಾರಾಜರಿಗೆ ಹೇಳುವ ರಹಸ್ಯ ಪೂಜೆಗಳು. ನಾನು ಹೇಳುವ ಒಂದೊಂದನ್ನು ಖಂಡಿತ ಇದು ಮಾಡಿ. ಈ ದೀಪ ಪೂಜೆ ಬಂದು ಯಾವುದೇ ಕೆಲಸ ನೀವು ಮಾಡಿದ್ರೂ ಈ ದೀಪ ಪೂಜೆ ಬಂದು ನಿಮಗೆ ಸಕ್ಸಸ್ ಆಗುತ್ತೆ. ಆದರೆ ಧರ್ಮ ಕಾರ್ಯಗಳು ಇರಬೇಕು, ಎಲ್ಲ ಕಾರ್ಯನೂ ಸಿದ್ಧಿಯಾಗಲ್ಲ. ನೀವು ಯಾವುದಕ್ಕೆ ಪ್ರಾರ್ಥನೆ ಕೆಲಸ ಸಿಕ್ಕಿಲ್ಲ, ಕೊಟ್ಟಿರೋ ಹಣ ವಾಪಸ್ ಬಂದಿಲ್ಲ, ನಾನು ಈ ಡೇಟಲ್ಲಿ ಕೊಡಬೇಕಾಗಿರೋ ಹಣನ ಕೊಡೋಕ್ಕಾಗ್ತಾ ಇಲ್ಲ, ಕೆಲಸ ಸಿಗಬೇಕು, ಎಂತಹ ಪ್ರಾರ್ಥನೆ ಇರಲಿ, ಈ 16 ವಾರದ ಪೂಜೆ ಫಲ ಬಂದು ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಒಂದು ಅಮ್ಮ ತುಂಬ ಕಷ್ಟದಲ್ಲಿ ಇದ್ದರು. ಆ ಕಷ್ಟದಲ್ಲಿರುವಾಗ ನನ್ನ ಹತ್ರ ಫೋನ್ ಮಾಡಿ ಕೇಳಿದ್ರು, ಏನಮ್ಮ ಮಾಡೋದು ಅಂತ. ನಾನೇ 16 ವಾರ ಪೂಜೆ ಮಾಡಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಅಂತ. 5ನೇ ವಾರದೊಳಗೆ ಅವ್ರಿಗೆ ಬಂದು ಆಗಬೇಕಾಗಿರೋ ಕೆಲಸ ಖಂಡಿತ ಆಯಿತು. ಅವ್ರಿಗೆ ಅಷ್ಟು ಸಂತೋಷ ಆಯಿತು. ಅದು ಪೂರ್ತಿ ಆದ ಮೇಲೇನೂ 16 ವಾರ ಕಂಪ್ಲೀಟ್ ಮಾಡಬೇಕು. ಮಾಡಿಬಿಟ್ಟು ದೇವರ ಹತ್ರ ನೀವು ಬಂದು ನನಗೆ ಈ ಕೆಲಸ ಆಗಿದೆ, ತುಂಬ ಸಂತೋಷ ಆಯಿತು ಅಂತ ಪ್ರಾರ್ಥನೆ ಪೂಜೆ ಮಾಡಿ ನೈವೇದ್ಯ ಇಟ್ಟು ಪೂರ್ತಿ ಆಗಬೇಕು ಆ ದೀಪದ ಪೂಜೆ. 16 ವಾರ ಪೂಜೆ ಬಂದು ಒಳ್ಳೆಯದು. ನೀವು ಆ ಪೂಜೆ ಮನಸ್ಸಿಂದ ಮಾಡಿ. ಇದು ಮಾಡೋಣ ಅಂತ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಕೋರಿಕೆ ನಿರ್ವರ್ತಿ ಆಗಬೇಕು ಅಂತ ಮನಸ್ಸಲ್ಲಿ ಪ್ರಾರ್ಥನೆಯನ್ನು ಮಾಡಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಇದು ಎಷ್ಟೋ ಭಕ್ತರಿಗೆ ನಾನು ಹೇಳಿ ಸಕ್ಸಸ್ ಆಗಿದೆ. ಇದು ನಾನು ಯೂಟ್ಯೂಬಲ್ಲಿ ಹೇಳಬೇಕು. ತುಂಬ ಭಕ್ತರು, ಅಮ್ಮ ನನಗೆ ಕೆಲಸ ಆಗ್ತಾಯಿಲ್ಲ, ಕೆಲಸ ಆಗಬೇಕಾಗಿರೋ ಕೆಲಸನೇ ಯಾಕೆ ತಡೆ ಆಗ್ತಾಯಿದೆ ಅಂದರೆ, ಏನಾದರೂ ಒಂದು ಕರ್ಮ ಇದ್ದೇ ಇರುತ್ತೆ. ಆ ಕರ್ಮನೂ ನಿರ್ವರ್ತಿ ಆಗುತ್ತೆ, ಮತ್ತು ನೀವು ಪ್ರಾರ್ಥನೆ ಮಾಡಿದ್ದು ಸಕ್ಸಸ್ ಆಗುತ್ತೆ. ನೀವು ಮಾಡಿ ನೋಡಿ, ಖಂಡಿತ ಒಳ್ಳೆಯದಾಗುತ್ತೆ. ಶಿವಾಯ ನಮಃ. ಗುರುವೇ ಶರಣು.